ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 6 ವರ್ಷ ಕಾಂಗ್ರೆಸ್ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅವ್ರಿಗೆ 2 ವರ್ಷ ಮುಖ್ಯಮಂತ್ರಿ ಮಾಡಿ 2 ವರ್ಷ LOP ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆ ಸಮುದಾಯನೇ ಅಂತ ಕುರುಬ ಸಮುದಾಯನೇ ನಿಯತ್ತಿಗೆ ಈ ಹೆಸರುವಾಸಿ ಇರತಕ್ಕಂಥದ್ದು ಕುರುಬ ಸಮುದಾಯ. ಅವರು ಹಾಲು ಮತಸ್ಥರು. ಅವ್ರು ಯಾವತ್ತೂ ಕೂಡ ಕುರುಬ ಸಮುದಾಯ ನಿಯತ್ತಿಗೆ ಶಿಸ್ತಿಗೆ ಬದ್ಧರಾಗಿರ್ತಕ್ಕಂಥದ್ದು. ಅದನ್ನ ಹೆಮ್ಮೆಯಿಂದ ಸಮಾಜ ಇವತ್ತು ಅವ್ರಿಗೆ ಒಪ್ಕೊಂಡಿರ್ತಕ್ಕಂಥದ್ದು. ಬಹಳ ಸುಲಲಿತವಾಗಿ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗದ ಬರೀ ಕುರುಬ ಸಮಾಜಕ್ಕಲ್ಲ, ಇಡೀ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ನಾಯಕರಾಗಿರ್ತಂಥವ್ರು. ಅವರ ಇದೇನು ಕೊಡುಗೆ ಇದೆ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರ ರಾಜಕೀಯದ ಜೀವನದುದ್ದಕ್ಕೂ ಜನಸೇವೆ ಕೊಡುಗೆ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಎಕ್ಸ್ಪೆಲ್ ಮಾಡಿದ್ರು. ನಡೆಯಲಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬೆಂಗಳೂರಿನ ಖಸಗಿ ಹೋಟೆಲ್ನಲ್ಲಿ CLP ಮೀಟಿಂಗ್ ನಡೆಯುತ್ತೆ. ಈ CLP ಮೀಟಿಂಗ್ನಲ್ಲಿ ತಮ್ಮ ನಾಯಕನ ಆಯ್ಕೆ ಆಗುತ್ತೆ. ನಾಳೆ ಸಂಜೆ ನಡೀತಾ ಇದೆ ಶಾಸಕಾಂಗ ಪಕ್ಷದ ಸಭೆ. ನಾಳೆ ಸಂಜೆ ಖಸಗಿ ಹೋಟೆಲ್ನಲ್ಲಿ CLP ಸಭೆಗೆ ಎಲ್ಲರೂ ಹಾಜರಿರುವಂತೆ ಸೂಚನೆಯನ್ನು ಕೊಡಲಾಗಿದೆ ಶಾಸಕರಿಗೆ. ಎಲ್ಲ ಶಾಸಕರು ಬೆಂಗಳೂರಿನಲ್ಲೇ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಯಾಕೆ ಅಂತಂದರೆ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ತಮ್ಮ ನಾಯಕನ ಆಯ್ಕೆ ನಡೆಯುತ್ತೆ. ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ನಾಳಿನ ಸಭೆಯಲ್ಲಿ CLP ಮೀಟಿಂಗ್ನಲ್ಲಿ ತಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಬೇಕಾಗಿದೆ. ಎಸ್ ಪ್ರದೀಪ್ ಅವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ ಹೋಗ್ತಾ ವಿಧಾನಸೌಧಕ್ಕೆ ಹೋಗಿ ಜಾತಿ ಗಣತಿಯ ಜಾತಿ ಸಮೀಕ್ಷೆಯ ವರದಿಯನ್ನು ತೆಗೆದುಕೊಂಡು ಹೋದರು. 1 2 ಅವ್ರು ಹೇಳಿದ್ದು ಕೋಮುವಾದದ ವಿರುದ್ಧದ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ. 3 ತಮ್ಮ ಹಿಂದೆ ಇರುವಂತಹ ಜಾತಿ ಸಮುದಾಯಗಳು, ಆ ಜಾತಿ ಸಮುದಾಯಗಳು ಕಾಂಗ್ರೆಸ್ ಜೊತೆಗೆ ಇರಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಇರಬೇಕು ಮತ್ತು ಕಾಂಗ್ರೆಸ್ಸನ್ನು ಮುನ್ನಡೆಸಬೇಕು. ಮುಖ್ಯಮಂತ್ರಿ ಸ್ಥಾನ ಅಲ್ಲದಿದ್ದರೆ ಇನ್ಯಾವ ಸ್ಥಾನ ಈ ಎಲ್ಲದಕ್ಕೂ ಕೂಡ ನ್ಯಾಯ ಒದಗಿಸಿಕೊಡುತ್ತೆ? ನಿಮ್ಗೇನು ಅನಿಸುತ್ತೆ, ಏನಾಗ್ಬೋದು ಅಂತ? ನನ್ನ ಪ್ರಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಹಕಾರ ಇಲ್ಲದೆ ಹೋದ್ರೆ ಒಂದೇ ಒಂದು ದಿವಸನೂ ಕೂಡ ಸನ್ಮಾನ್ಯ DK ಶಿವಕುಮಾರ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಮಟ್ಟಿಗೆ ಸಿದ್ದರಾಮಯ್ಯನವರು ಒಂದಷ್ಟು ಹಿಡಿತವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸಾಧಿಸಿದ್ದಾರೆ. ಒಂದಷ್ಟು ಶಾಸಕರ ಮೇಲೆ, ಇಡೀ ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ. ಹಾಗಾಗಿ ಇವತ್ತು DK ಶಿವಕುಮಾರ್ ಬಹಳ ಸೌಮ್ಯವಾಗಿ, ಬಹಳ ನಾಜೂಕಿನಿಂದ ಅವರಿಂದ ಅಧಿಕಾರವನ್ನ ತೆಗೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಕಳೆದ 2.5-3 ವರ್ಷಗಳಲ್ಲಿ ಯಾವತ್ತೂ ಕೂಡ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗ್ಲಿ ಯಾರೇ ಸ್ಟೇಟ್ಮೆಂಟ್ ಕೊಟ್ರೆ ಅವರು ಬಹಳ ಗೌರವಯುತವಾಗಿ ಅದನ್ನ ಯಾವುದೇ ರೀತಿ ಸಮಯೋಚಿತವಾಗಿ ಉತ್ತರವನ್ನ ಕೊಡ್ತಾ ಅವರು ಈ ಅಧಿಕಾರವನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಮುಂದೆ ಅವ್ರೇನಾದ್ರು ಈ ಮುಂದಿನ ಅವಧಿಯನ್ನ ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಸಹಕಾರ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಮಟ್ಟಿಗಿನ ಹಿಡಿತ ಅವರಲ್ಲಿದೆ. ಶಾಸಕರ ಮೇಲೆ ಇರ್ಬೋದು, ಪಕ್ಷದ ಮೇಲೆ ಇರ್ಬೋದು, ಮತ್ತು ಅಧಿಕಾರದ ಮೇಲೂ ಅಷ್ಟೇ. ಅಧಿಕಾರದಲ್ಲೂ ಸಹ DK ಶಿವಕುಮಾರ್ ಏನಾದ್ರು ಮುಂದುವರಿಬೇಕು ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸಹಕಾರ ಖಂಡಿತ ಅಗತ್ಯತೆ ಇದೆ.